ಚಾರು ಮೇಡಮ್, ನಾನು ಇವಾಗ ಒಳಗಡೆ ಹೋಗ್ತೀನಿ. ಏನು ತೊಂದ್ರೆ ಆಗಲ್ವಾ? ಆಗುತ್ತೆ, ಆದ್ರೆ ನಮ್ಗಲ್ಲ, ಅವ್ರಿಗೆ. ರಾಮಾಚಾರಿ, ಇದು ತುಂಬಾ ರಿಸ್ಕಿ ಗೇಮ್. ಹೌದು, ಆದ್ರೆ ಇದು ನಾವು ಗೆಲ್ಲೋ ಗೇಮ್. ನೋಡಿ ಮೇಡಮ್, ನಾನು 10 ನಿಮಿಷ ಆದ್ಮೇಲೆ ನೀವು ಬರ್ಬೇಕು. ಆಮೇಲೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾನು ರಾಮಾಚಾರಿ ಅಲ್ಲ, ಕೃಷ್ಣ, ಕಿಟ್ಟಿ. ಆಮೇಲೆ ಅಲ್ಲಿ ನೀವು ಮುರಾರಿ ನನ್ನ ಹೆಸರನ್ನ ಮರ್ತ್ಬಿಟ್ಟು ರಾಮಾಚಾರಿ ಅಂತ ಕರೆದಂಗೆ ಇಲ್ಲ ಕರೆದು ಬಿಟ್ಟಿರ. ಇಲ್ಲ ರಾಮಾಚಾರಿ, ನಾನು ಹಾಗೆಲ್ಲ ಕರೆಯಲ್ಲ. ನಾನು ಇಲ್ಲೂ ರಾಮಾಚಾರಿ ಅಂತ ಕರಿಬೇಡಿ, ನಾನು ಕಿಟ್ಟಿ. ಸರಿ ರಾಮಾಚಾರಿ. ಸಾರಿ ಸಾರಿ ಸಾರಿ, ಕಿಟ್ಟಿ. ಈಗ ಹಿಡಿದ್ರಿ ಜಾಡ್. ಸರಿ, ನಾ ಬರ್ಲಾ? ಹುಷಾರು ರಾಮಾಚಾರಿ. ಕಿಟ್ಟಿ ತಲೆ ಕೆಡ್ಸ್ಕೊಬಿಡಿ ಮೇಡಮ್, ಹೆದರ್ಕೋಬೇಡಿ. ನಾನು ಆಡೋ ಆಟಕ್ಕೆ ಹೆದರ್ಕೊಳ್ಳೋದು ಅವರು. ಆ ಆಟ ನೀವು ನೋಡ್ತೀರ. ಬರ್ತೀನಿ, 10 ನಿಮಿಷ ಆದ್ಮೇಲೆ ಬನ್ನಿ. ಹಬ್ಬ, ಸದ್ಯಕ್ಕೆ ಆ ರಾಮಾಚಾರಿ ಪ್ರೇತದ ಕಟ ತಪ್ತು ಅನ್ಸತ್ತೆ. ಓಹೋ, ಅಲ್ಲಿ ಕೂತಿದೀಯಾ? ನಿನ್ನ ಆರಾಮಾಗಿ ಕೂತ್ಕೊಳಕ್ ಬಿಡ್ಬಾರ್ದಲ್ಲ. ಬಂದೇ ಇರು, ಮಾಡ್ತೀನಿ. ಅಲ್ಲ, ಈ ಪ್ರೇತಕ್ಕಿದ್ದಿದ್ ಪವರ್ ಮುಗ್ದೋಯ್ತಾ ಅಂತ. ಅದೇ ಮುಗ್ದೋಗುತ್ತೆ ಅತ್ಗೆ. ಮುರಾರಿ, ಅತ್ಗೆ, ನೀವ್ ಬದುಕಿರೋವರ್ಗು ರಾಮಾಚಾರಿ ದೇವದ ಕಾಟ ಇದ್ದೇ ಇರುತ್ತೆ. ಹೌದಾ? ನಿನಗೆ ಗೊತ್ತು ಮುರಾರಿ? ರಾಮಾಚಾರಿ ಸಾಯಕ್ಕಿಂತ ಮೊದ್ಲು ನನ್ ಕ್ಲೋಸ್ ಫ್ರೆಂಡ್ ಆಗಿದ್ದ. ಈಗ ಸತ್ ಮೇಲೆ ಕ್ಲೋಸ್ ದೆವ್ವ ಫ್ರೆಂಡ್ ಆಗಿದ್ದಾನೆ. ರುಕ್ಕೋತ್ಗೆ, ಏನ್ ಮುರಾರಿ? ರಾಮಾಚಾರಿನ ಸಾಯಿಸಿದ್ದು ನೀನಾ? ನನಗೊತ್ತು, ನೀನೇ ಅವನನ್ನ ಸಾಯಿಸಿದ್ದು. ನಿನ್ಗೆ ಯಾರು ಹೇಳಿದ್ದು? ನಾನು ನಿನ್ಗೆ ಹಾಗೆ ಹೇಳಿಲ್ವಾ, ರಾಮಾಚಾರಿ ನನ್ ಕ್ಲೋಸ್ ಫ್ರೆಂಡು ಅಂತ. ಆಗಾಗ ನನ್ಗೆ ಫೋನ್ ಮಾಡಿ ನನ್ನನ್ನು ಯಾರು ಸಾಯಿಸಿದ್ರು, ಹೇಗ್ ಸಾಯಿಸಿದ್ರು ಅಂತ ಎಲ್ಲನೂ ಹೇಳ್ತಾ ಇರ್ತಾನೆ. ಎಲ್ಲ ಅಂದ್ರೆ ನೀನು ಚಾಕುಲಿ ಚುಚ್ಚಿ ಸಾಯಿಸಿದ್ದು, ನೀನ್ ಸಾಯಿಸ್ಬೇಕಾದ್ರೆ ನಿನ್ ಜೊತೆಲಿ ಯಾರ್ಯಾರಿದ್ರು ಅಂತ ಎಲ್ಲ ಹೇಳ್ತು. ಎಲ್ಲ ಹೇಳ್ತಾ? ಹೌದು, ಎಲ್ಲನೂ ಹೇಳ್ತು. ಆದ್ರೆ ನಾನದು ನಂಬಲಿಲ್ಲ. ನನಗ್ ಗೊತ್ತು, ನಮ್ ರುಕ್ಕೋತ್ಗೆ ಸ್ವಲ್ಪ ಕೆಟ್ಟೋಳೆ, ಆದ್ರೆ ಕೊಲೆ ಮಾಡುವಷ್ಟು ಕೆಟ್ಟೋಳಲ್ಲ ಅಂತ ನನಗೆ ಗೊತ್ತು. ಥ್ಯಾಂಕ್ಸ್ ಮುರಾರಿ, ನಿನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ಯಲ್ಲ, ತುಂಬಾ ಥ್ಯಾಂಕ್ಸ್. ಅದು ರಾಮಾಚಾರಿ ಇನ್ನು ಏನೋ ಹೇಳ್ತು. ಏನ್ ಹೇಳ್ತು? ನೀನು ರಾಮಾಚಾರಿನ ಕ್ರೂರವಾಗಿ ಸಾಯಿಸಿದ್ಯಂತಲ್ಲ, ಅದಕ್ಕೆ ಅವನಿಗೆ ನಿನ್ ಮೇಲೆ ಕೋಪ ಇದೆಯಂತೆ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂದ್ರೆ ನಾನು ನಿನಗೆ ನನ್ಗೆ ಶಿಕ್ಷೆ ಕೊಡ್ಬೇಕಂತೆ. ಶಿಕ್ಷೆನಾ? ನಾನ್ ಕೊಡದೇ ಇದ್ರೆ ರಾಮಾಚಾರಿ ದೇವನೇ ಬಂದ್ ಕೊಡುತ್ತಂತೆ. ಅಯ್ಯೋ, ಬೇಡ ಬೇಡ, ನೀನೇ ಶಿಕ್ಷೆ ಕೊಡು. ಹೇಳು, ನಾನೇನ್ ಮಾಡ್ಬೇಕು? ಅದನ್ನ ಫೋನ್ ಮಾಡೇ ಹೇಳುತ್ತಂತೆ. ಇನ್ನೇನೋ ಫೋನ್ ಬರುತ್ತೆ, ಅಲ್ಲಿವರೆಗೂ ನೀನ್ ವಿಶ್ರಾಂತಿ ಮಾಡು, ಕುತ್ಕೋ. ಅಯ್ಯೋ ದೇವ್ರೆ, ಮನ್ಸಿಗೆ ಶಾಂತಿನೇ ಇಲ್ದೇ ಇರುವಾಗ ವಿಶ್ರಾಂತಿ ಹೇಗ್ ತಗೊಳ್ಳಿ ಮುರಾರಿ? ಇರು ಇನ್ಮೇಲಿದೆ ನಿನಗ್ ಮಾರಿ ಹಬ್ಬ. ವಿಸ್ಕಿ. Yes. ಡ್ಯಾಡ್, ಅಷ್ಟೊಂದು ಖೂಬ್ಸೂರತ್ ಇರೋ ಚಾರು ವಿಡೋ ಕೇಸೆ ಹೋಗಿ? ಅದೊಂದು ದೊಡ್ಡ ಸ್ಟೋರಿ ಹೇಳಿ ಅಂದ್ರೆ. ಲಾಂಗೆಸ್ಟ್ ಕತೆನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಡಿ ಹೇಳ್ಬಿಡಿ. ಪಾಪ ಫಾಸ್ಟ್ ಫುಡ್ ತಿನ್ಕೊಂಡ್ ಬೆಳೆದಿರೋ ಘಟ ಅದು. ಆ ಘಟಕ್ಕೆ ನಿಮ್ಮ ಲಾಂಗೆಸ್ಟ್ ಕತೆನ ಕೇಳೋಷ್ಟು ತಾಕತ್ತಿಲ್ಲ. ಚಿಕ್ಕೇಶ್ವರ, ಓಕೆ. ನಾನೇನ್ ಮಾತಾಡ್ತಾ ಇದ್ದೆ? ಅದೇ ಲಾಂಗೆಸ್ಟ್ ಕತೆ. ವಿವೇಕ್, ನನ್ ಬೇಬಿ ಚಾರುನ ನಾನು ತುಂಬಾ ಮುದ್ದಾಗಿ ಸಾಕಿದ್ದೆ. ಎಲ್ಲ ಅಪ್ಪ ಅಮ್ಮ ಅಂದ್ರು ಮಕ್ಕಳನ್ನ ಮುದ್ದಾಗಿ ಸಾಕದ್. ತುಂಬಾ ಹಠ, ಕೋಪ ಎಲ್ಲ ಇತ್ತು. ಅವ್ಳು ಏನ್ ಕೇಳಿದ್ರು ಇಲ್ಲ ಅಂತ ಹೇಳ್ತಾ ಇರ್ಲಿಲ್ಲ, ಎಲ್ಲ ಕೊಡಿಸ್ತಾ ಇದ್ವಿ.
तो मेरा चारू डार्लिंग को ರಾಮಾಚಾರಿ ಅಂದ್ರೆ ಪಸಂದ್ ಆಯ್ತಾ? you're right. ನನ್ನ ಬೇಬಿಗೆ ದಲಿತ ರಾಮಾಚಾರಿ ಅಂದ್ರೆ ಸಾಯಿಸೋಷ್ಟು ಕೋಪ ಇತ್ತು. ಆದ್ರೆ ಅವ್ನ್ ಏನ್ ಮಂತ್ರ ಮಾಡದ್ನೋ ಗೊತ್ತಿಲ್ಲ. ಲಾಸ್ಟಿಗೆ ನನ್ ಬೇಬಿ ಆ ಬಿಕಾರಿ ರಾಮಾಚಾರಿನ ಮದ್ವೆ ಆಗಿ ನನ್ನಿಂದ ದೂರ ಆಗ್ಬಿಟ್ಲು. ಅವ್ರ ಮನೆಗ್ ಹೋದ್ಮೇಲೆ ನನ್ ಬೇಬಿ ತುಂಬಾ ಬದ್ಲಾಗ್ಬಿಟ್ಲು. ಹಬ್ಬ, ದೇವ್ರ ದೊಡ್ಡವನು. ದರಿದ್ರ ರಾಮಾಚಾರಿನ ಈ ಭೂಮಿಯಿಂದ ದೂರ ಕಳಿಸಿ ನನ್ನ ಬೇಬಿನ ನನ್ ಹತ್ರ ಬರುವಾಗ ಮಾಡ್ದ. ಮಕ್ಳು ಅಂದ್ರೆ ಆ ರಾಮಾಚಾರಿ ಈಗ ನನ್ ಬೇಬಿ ಲೈಫಲ್ಲಿ ಇಲ್ಲ. ಈ ರಾಮಾಚಾರಿ ಒಬ್ಬನೇ ಚಾರು ಲೈಫಲ್ಲಿ ಇರಕ್ ಸಾಧ್ಯ. तो ರಾಮಾಚಾರಿಗೆ ಚಾರು ಡಾರ್ಲಿಂಗ್ ಮೇಲೆ ಇಷ್ಟ ಇರ್ಲಿಲ್ವಾ? ನೋ 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 ನೋ, ಆ ಬಿಕಾರಿ ಅಂದ್ರೆ ನನ್ ಬೇಬಿಗೆ ಇಷ್ಟನೇ ಇರ್ಲಿಲ್ಲ. ಅದಕ್ಕೆ ನಾಟಕ ಮಾಡಿ ನನ್ ಬೇಬಿ ಮನ್ಸನ್ನ ಹಾಳು ಮಾಡ್ಬಿಟ್ಟ. ನನ್ನಿಂದ ನನ್ ಬೇಬಿ ದೂರ ಆಗ್ಬಿಟ್ಲು. ನಾನ್ ಸೋತ್ ಹೋದೆ. ಅವನಿಂದ ನನ್ ಮಗಳನ್ನ ಉಳ್ಸೋದಕ್ಕಾಗ್ಲಿಲ್ಲ. ಅದಕ್ಕೆ ಅದಕ್ಕೆ तो हमने रामाचारी को प्लान ಮಾಡಿ ಮುಗಿಸ್ಬಿಟ್ವಿ. तो आप सबने मिलके ನನ್ನ ರೂಟ್ ನ ಫುಲ್ ಕ್ಲಿಯರ್ ಮಾಡ್ಬಿಟ್ರಿ. ಥ್ಯಾಂಕ್ ಯು. तो मेरे रास्ते में ಯಾರು ಅಡ್ಡ ಬರಲ್ಲ. ನಾನ್ ಬರಲ್ಲ. ಕಿಟ್ಟಿ ಬಾ. ಬೈ ದ ವೇ, ದಿಸ್ ಇಸ್ ವಿವೇಕ್. ಇವ್ನ್ ಕಿಟ್ಟಿ ಅಂತ, ನವದೀಪ್ ಅವ್ರ ಮಗ. ಹಲೋ. ಹಾಯ್. ನಮ್ ಚಾರು ಬೇಬಿನ ಮದ್ವೆ ಮಾಡ್ಕೊಳ್ಳೋ ಹುಡುಗ. ಇವನು ಕಿಟ್ಟಿನೋ ರಾಮಾಚಾರಿನೋ ಅಂತ ನನಗ್ ಗೊತ್ತು, ಆದ್ರೆ ಇಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ವೇ. ಏನಿದ್ ಕಿಟ್ಟಿ, ಹೇಳ್ದೆ ಕೇಳ್ದೆ ಸಡನ್ ಆಗಿ ಬಂದಿದ್ಯಾ? ಏನ್ ವಿಷಯ? ಮಾ, ನನಗೆ ಹಿಂಸೆ ತಡಿಯಕ್ಕಾಗ್ತಾ ಇಲ್ಲ, ಕಿರಿಕಿರಿ ಆಗ್ತಾ ಇದೆ. ಅಂತದೇನಾಯ್ತು ಕಿಟ್ಟಿ? ಮತ್ ಇನ್ನೇನ್ರಿ ಮತ್ತೆ? ಆ ರಾಮಾಚಾರಿ ಸತ್ತ ಮೇಲೆ ನಿಮ್ ಮಗಳಿಗೆ ನಮ್ಮ ಮನೇಲಿ ಏನ್ರಿ ಕೆಲ್ಸ? ಚಾರು ಮುಖ ನೋಡಿದ್ರೆ ನನ್ಗೆ ಹಾಳಾದ ರಾಮಾಚಾರಿ ಮುಖನ ನೆನಪಾಗುತ್ತೆ. ಹಿಂಸೆ ಆಗ್ತಾ ಇದೆ. ಅಲ್ಲ, ಅವನೇ ನನಗೆ ಇಷ್ಟ ಇಲ್ಲ ಅಂದ್ಮೇಲೆ ಅವ್ನ ಹೆಂಡತಿ ಯಾಕೆ ನಮ್ಮ ಮನೇಲಿ ಇರ್ಬೇಕು? ಏನು ಅವಳದ್ ನೀವೇ ಕರ್ಕೊಂಡು ಹೋಗ್ತಿರೋ ಇಲ್ಲ ನಾನೇ ಮನೆಯಿಂದ ದಬ್ಬೇಕಾ? ಚಿಂತೆ ಮಾಡ್ಬೇಡ ಕಿಟ್ಟಿ, ಇನ್ನೊಂದ್ ಸ್ವಲ್ಪ ದಿನದಲ್ಲೇ ನಮ್ ಬೇಬಿ ಚಾರುಗೂ ವಿವೇಕ್ಗೂ ಮದ್ವೆ ಮಾಡಿಸ್ತೀವಿ. ಆಮೇಲೆ ನನ್ ಬೇಬಿ ಇವ್ರ ಮನೇಲೇ ಇರ್ತಾಳೆ. ನಿಜ? ಎಸ್. ಓ ಹೌದಾ? ಸೂಪರ್ ಸೂಪರ್ ಸರ್. ನೀವು ವಿವೇಕ್ ಅಲ್ಲ? ಎಸ್ ಸರ್. ಏನ್ ಸರ್ ನೀವು ಸ್ಮಾರ್ಟ್ ಆಗಿದ್ದೀರಾ, ಸಖತ್ತಾಗಿದ್ದೀರಾ ಸರ್. ಸರ್ ನೀವು ಫ್ರಂಟ್ ಇಂದ ಟಾಮ್ ಕ್ರೂಸು, ಹಂಗೆ ಸೈಡ್ ಬಂದೆ ಬ್ರಾಡ್ ಪಿಟ್ಟು, ಹಿಂದಿಂದ ಬಂದ್ರೆ ಡಿಕ್ಯಾಪ್ರಿಯೋನೇ ಸರ್. ಅವ್ರೆಲ್ರು ಆಕ್ಟರ್ಸ್ ಆದ್ರೆ ಎಲ್ರು ಆಕ್ಟಿಂಗ್ ನೀನೊಬ್ಬನೇ ಮಾಡ್ತಾ ಇದೀಯ ಅಲ್ವಾ ರಾಮಾಚಾರಿ ಅಣ್ಣವ್ರೇ? ಸೂಪರ್ ಸರ್. ನೀವು ಥ್ಯಾಂಕ್ ಯು. ಸೂಪರ್ ಸೂಪರ್. ಅಂದಂಗೆ ಕಂಗ್ರ್ಯಾಚುಲೇಷನ್ ಸರ್. ವೈ? ಅಲ್ಲ, ಇನ್ನೇನು ಮದುವೆ ಆಗ್ತಿರೋದು ನೀವು, ಅದಕ್ಕೆ. ಓಹೋ, ಸೋ ಸ್ವೀಟ್, ಸೋ ಸ್ವೀಟ್. ಒನ್ಸ್ ಅಗೇನ್ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ದಡ್ಡನ್ ಮಕ್ಕಳು ಒಬ್ಬೊಬ್ರು ಯಾಮರ್ತಾನೆ. ಅರ್ಥನೇ ಆಗ್ತಿಲ್ವಲ್ಲ ಇವ್ರಿಗೆ, ಹೆಂಗ್ ಹೇಳಿ? ಬಂದ್ಲು ಬಂದ್ಲು ಬಂದ್ಲು, ಅಯ್ಯೋ ಬಂತು ಬಂತು. ಬಂದ್ರು 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 ಬಂದ್ರು. ಯಾರು ಯಾರು? ಅವ್ರನ್ನ ನೀವು ನೋಡಿದ್ರೆ ನಿಮ್ಗೆ ಇರಿಟೇಟ್ ಆಗತ್ತೆ. ಆ ರಾಮಾಚಾರಿ ಹೆಂಡತಿ ಚಾರು ಚಾರು ಬಂದ್ಲು. ಚಾರು ಬಂದ್ಬಿಟ್ಲಾ? ಹಂಗಾರೆ ಸಮಸ್ಯೆ ಆಗ್ಬಿಡುತ್ತಲ್ಲ. ದೊಡ್ಡದೇ ಆಗ್ಬಿಡುತ್ತೆ. ಏನಾಯ್ತು? ರೀ ಮೇಡಮ್, ನನ್ನ ಅವಳಿ ನೋಡ್ಬಿಟ್ರೆ ನಿಮ್ ಜೊತೆ ಕೈ ಜೋಡಿಸಿರೋ ವಿಚಾರ ಅವಳು ಗೊತ್ತಾಗ್ಬಿಡುತ್ತೆ. ಎಲ್ಲ ಉಸ್ಕೊಳ್ಳಿ. ಅಲ್ಲಿ ಕಿಚನ್ ಇದೆ, ಅಲ್ಲಿ ಹೋಗ್ಬಿಟ್ಟು ಕೂಲಾಗಿ ಕೂಲ್ ವಾಟರ್ ಕುಡಿತಾರೆ. ಹೋಗಿ ಹೋಗಿ ಹೋಗಿ. ಅದು ಬೇಬಿ ಕಮ್ ಚಾರು. ಬೇಬಿ, ನಿಮ್ಗೊಂದ್ ಸರ್ಪ್ರೈಸ್ ಇದೆ. ಏನದು? ಕಿಟೇ ಕಿಟೇ,
ಕಿಟ್ಟಿ ಎಸ್ ಬೇಬಿ, ಹೆದರ್ಕೋಬೇಡ, ಕಿಟ್ಟಿನೂ ನಮ್ ಕಡೆನೆ. ಕಿಟ್ಟಿ, ಆಚೆ ಬಾ. ಮಾಮ್, ಇವನು ಆ ದರಿದ್ರ ರಾಮಾಚಾರಿ ತಮ್ಮ ಈಗ ನಮ್ ಕಡೆಯವನು. ಯಾರು ಬೀಗ್ರುಜಿ ಹೇಳಿದ್ದು ನಿಜ. ಕೃಷ್ಣ ನಿಮ್ ಕಡೆಯವನ? ಹೌದು ಚಾರು ಮೇಡಮ್. ಆಹಾ, ಎಂತ ಡ್ರಾಮಾ! ಇವನನ್ನ ಹೆಂಗ್ ಲಾಕ್ ಮಾಡ್ತೀನಿ ಅಂತ ನೋಡ್ತಾ ಇರು ರಾಮಾಚಾರಿ. ಏನು ನೀನು ಈಗ? ರಾಮಾಚಾರಿ ರಾಮಾಚಾರಿ ಯಾವನ ರಾಮಾಚಾರಿ? ನೋಡಕ್ ನಾನು ರಾಮಾಚಾರಿ ತರ ಇದೀನಿ ಅಂತ ನಾನು ರಾಮಾಚಾರಿ ಅಲ್ಲ. ನಾನು ರಾಮಾಚಾರಿ ಹಾ? ತಮ್ಮ ಕೃಷ್ಣ ಅಲಿಯಾಸ್ ಕಿಟ್ಟಿ. ಮತ್ತ್ಯಾಕೆ ಅವ್ರನ್ನ ಚಾರು ಮೇಡಮ್ ಅಂತ ಕರೆದೆ? ಅವ್ರು ನಿನ್ಗೆ ಅದಕ್ಕೆ ತಾನೆ, ಅದಕ್ಕೆ ಮಾತು ಕರಿಬೇಕಿತ್ತು. ಇವ್ರು ಯಾರು? ಮಾನ್ಯತೆ ಮೇಡಮ್. ಅವ್ರು ಯಾರು? ಚಾರು ಮೇಡಮ್. ನಾನೇನ್ ಕರ್ದೆ? ಚಾರು ಮೇಡಮ್. ಸರಿಯಾಗಿ ಕರೆದ್ನಲ್ಲ ಕಂದ. ನಡ್ಸು ಇನ್ನು ಎಷ್ಟು ದಿನ ಅಂತ ನಮ್ಮನ್ನೆಲ್ಲ ಬಕ್ರ ಮಾಡ್ತೀಯೋ ನಾನು ನೋಡ್ತೀನಿ. ನಿನ್ಗಿದ ಇರು. ರಾಮಾಚಾರಿ ಫೋನ್ ಮಾಡ್ತಾ ಇದ್ದಾನೆ. ಏನು ರಾಮಾಚಾರಿನ? ಅಲ್ಲಲ್ಲ, ರಾಮಾಚಾರಿ ದೆವ್ವ. ಇರು, ಏನು ಅಂತ ಕೇಳ್ತೀನಿ. ಹಲೋ. ಹಾ ದೆವ್ವ ಫ್ರೆಂಡ್. ಹೌದೌದೌದೌದು, ನಿನ್ ಕಾಲ್ಗೆ ನಾವಿಬ್ರು ಆಗ್ಲಿಂದ ಕಾಯ್ತಾ ಇದ್ವಿ. ಹಾ, ಇಲ್ಲೇ ನನ್ನ ಎದುರಿಗೆ ನಿಂತಿದ್ದಾರೆ. ಹಾ, ಸರಿ ಆಯ್ತಾಯ್ತು. ಏನು? ಅಯ್ಯೋ ಪಾಪ. ಸರಿ ಹೇಳ್ತೀನಿ. ಅಯ್ಯೋ ಬೇಡ, ಹಾಗೆಲ್ಲ ಮಾಡ್ಬೇಡ. ನಾನೇ ಹೇಳ್ತೀನಿ. ಸರಿ ಆಯ್ತು ದೇವ ಫ್ರೆಂಡ್, ಬಾಯ್. ಮುರಾರಿ, ನಿನ್ ದೆವ್ವ ಫ್ರೆಂಡ್ ಏನ್ ಹೇಳ್ತು? ಅದು ಒಂದ್ ಟಾಸ್ಕ್ ಮಾಡ್ಬೇಕು ಅಂತ ಹೇಳಿದೆ. ನೀನೇನು ಹೆದರ್ಕೋಬೇಡ. ಸತ್ಯ? ಏನ್ ಮಾಡ್ಬೇಕಂತೆ ಮುರಾರಿ? ಏನಂತ ಮಹಾ ಕಷ್ಟದ ಕೆಲ್ಸ ಏನಲ್ಲ ಬಿಡು. ಅದು ಒಂದ್ ಅರ್ಧ ಕೆಜಿ. ಅರ್ಧ ಕೆಜಿ ಆಪಲ್ ತಿನ್ಬೇಕಾ ಮುರಾರಿ? ಇಲ್ಲ, ಅರ್ಧ ಕೆಜಿ ಬಾದಾಮಿ ಪಿಸ್ತಾ ತಿನ್ಬೇಕಂತೆ. ಹೌದಾ? ಅಯ್ಯೋ ನಿನ್ನ, ಅದಲ್ಲ, ನೀನು ಅರ್ಧ ಕೆಜಿ ಹಸಿಮೆಣಸಿನ್ಕಾಯಿ ತಿನ್ಬೇಕಂತೆ. ಏನು? ನನ್ ಹಸಿರು ಮೆಣಸಿನ್ಕಾಯಿ ತಿನ್ಬೇಕಂತ? ಮತ್ತಿನ್ನೇ ನಾನಾ? ಅಯ್ಯಯ್ಯೋ, ನನ್ನಿಂದ ಆಗಲ್ಲಪ್ಪ. ನೀನ್ ತಿಂದೇ ಇದ್ರೆ ನಾನೇ ಬಂದ್ ತಿನ್ನಿಸ್ತೀನಿ ಅಂತ ಹೇಳ್ತು ನನ್ ದೆವ್ವ ಫ್ರೆಂಡು. ಅಯ್ಯಯ್ಯೋ, ಬೇಡ, ನಾನೇ ತಿಂತೀನಿ. ಹಂಗೆ ಬಾ ದಾರಿಗೆ. ಆಹಾ, ಓಹೋ, ಅಲ್ಲೊಂದು ಲೈನು ಇಲ್ಲೊಂದು ಲೈನು, ಇವೆರಡರ ಮಧ್ಯದಲ್ಲಿ ಅಸಲಿ ಲೈನ್ ಯಾವುದು ಅಂತ ನನ್ನೊಬ್ಬನಿಗೆ ಗೊತ್ತಿರೋದು. ಬೇಬಿ, ಯಾಕೊಂಥರ ಇದ್ಯಾ? ಮಾಮ್, ನನ್ಗೆ ಆ ಮನೇಲಿ ತುಂಬಾ ಹಿಂಸೆ ಆಗ್ತಿದೆ. ಹಿಂಸೆ ಆಗ್ತಾ ಇದ್ಯಾ? ಯಾಕೆ? ಯಾರಾದ್ರೂ ಟಾರ್ಚರ್ ಮಾಡ್ತಾ ಇದಾರಾ? ಅದೊಂಥರ ಟಾರ್ಚರ್. ಏನ್ ಹೇಳ್ತಾ ಇದ್ಯಾ ಬೇಬಿ? ನನ್ಗೆ ಆ ಮನೇಲಿ ಪ್ರೈವಸಿನೇ ಇಲ್ಲ ಮಾಮ್. ಎಲ್ಗ ಹೋಗ್ತೀಯಾ, ಯಾಕೆ ಒಬ್ಳೆ ಹೋಗ್ತೀಯ ಅಂತ 100 ಪ್ರಶ್ನೆ ಕೇಳ್ತಾರೆ. ಹೌದಾ ಬೇಬಿ? ಒಂದ್ ಕೆಲ್ಸ ಮಾಡು, ಅಲ್ಲಿರೋದಕ್ ಆಗೋದಿಲ್ಲ ಅಂದ್ರೆ ಇಲ್ಲಿಗ್ ಬಂದ್ಬಿಡು. ಬರೋ ಆಗಿದ್ದಿದ್ರೆ ನಾನ್ ಯಾವತ್ತೂ ಬಂದ್ಬಿಡ್ತಿದ್ನಲ್ಲ ಮಾಮ್. ಹೇಳಿದ್ನಲ್ಲ, ಈ ಮಗುನ ಎತ್ಕೊಟ್ ಬಂದ್ಬಿಡ್ತೀನಿ ಅಂತ. ಆದ್ರೆ ಮಗು ಆಗೋವರ್ಗು ನಾನು ಅಲ್ಲೇ ಇರ್ಬೇಕು ಅಂದ್ರೆ ನಾನು ಎಲ್ಗಾದ್ರೂ ಹೋಗೋದಕ್ಕೆ ಯಾರಾದ್ರೂ ಬಾಡಿ ಗಾರ್ಡ್ ಬೇಕು ಮಾಮ್. ನಿನ್ನಿಂದ ಅರೇಂಜ್ ಮಾಡಕ್ ಆಗುತ್ತಾ ಮಾಮ್? ಬೇಬಿ, ಇದೇನಿದು ಹೀಗ್ ಕೇಳ್ತಾ ಇದ್ಯಾ? ನೀನು ಕೇಳಿದ್ರೆ ಆ ಸೂರ್ಯ ಚಂದ್ರನೇ ತಂದು ನಿನ್ನ ಎದುರುಗಡೆ ನಿಲ್ಲಿಸ್ತೀನಿ. ಅಂಥದ್ರಲ್ಲಿ ಆಫ್ಟರ್ ಆಲ್ ಒಂದ್ ಬಾಡಿ ಗಾರ್ಡ್ ನ ಅರೇಂಜ್ ಮಾಡೋದಕ್ ಆಗಲ್ವಾ?
ಬಾಡಿ ಗಾರ್ಡ್ ಮಾತ್ರ ಅಲ್ಲ, ಡ್ರೈವರ್ ಕಮ್ ಮ್ಯಾನೇಜರ್ ಕೂಡ ಅರೇಂಜ್ ಮಾಡ್ತೀನಿ ಬೇಬಿ. ಈ ಮೂರು ಕೆಲ್ಸ ಒಬ್ನೇ ಯಾರಾದ್ರೂ ಮಾಡೋ ತರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಬೇಬಿ. ಸರಿ, ನಾನಿನ್ ಹೊರಡ್ಲಾ? ಬಾಯ್ ಬ್ರೋ. ಮಾಮ್, ಇವನಿಗೆ ಹೇಗೋ ಬೇರೆ ಕೆಲ್ಸ ಇಲ್ಲ. ಈ ಕಿಟ್ಟಿನೇ ನನ್ ಬಾಡಿ ಗಾರ್ಡ್ ಆದ್ರೆ ಹೇಗೆ? ಇದೇ ಪ್ಲಾನು. ಆದ್ರೆ ಈ ಪ್ಲಾನ್ ಸೂಪರ್ ಪ್ಲಾನ್ ಅಲ್ವಾ? ಅಲ್ಲ ಮೇಡಮ್, ಏನ್ ಹೇಳ್ತಾ ಇದ್ದೀರಾ? ಚಾರು ಬೇಬಿ ಹೇಳೋದು ಸರಿನೇ. ಕಿಟಿ, ಇನ್ ಮುಂದೆ ನೀನ್ ಎಲ್ಲೂ ಹೋಗ್ಬಾರ್ದು. ನನ್ ಬೇಬಿ ಎಲ್ಗಾದ್ರೂ ಹೋಗ್ಬೇಕು ಬರ್ಬೇಕು ಅಂದ್ರೆ ನೀನ್ ಅವಳ ಜೊತೆ ಇದ್ದು ಕರ್ಕೊಂಡ್ ಹೋಗ್ಬೇಕು, ಕರ್ಕೊಂಡ್ ಬರ್ಬೇಕು. ಅಲ್ಲ, ಒಂದೇ ಒಂದು ಕರೆಕ್ಷನ್. ನಿಮ್ಮ ಚಾರು ಬೇಬಿ ಏನು ಇನ್ನ ಚಿಕ್ಕ ಬೇಬಿನ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬಿಡಕ್ಕೆ, ಅದು ಅಲ್ದೇನೆ ನಮ್ಮ ಕಿಟ್ಟಿ ಏನ್ ಸ್ಕೂಲ್ ಆಯಮ್ಮನ ಕರ್ಕೊಂಡು ಬರಕ್ಕೆ ಕರ್ಕೊಂಡು ಹೋಗ್ಬಿಡಕ್ಕೆ. ಆಯಮ್ಮ ಅಲ್ಲ, ಇನ್ಮೇಲೆ ನನ್ ಬೇಬಿಗೆ ಕಿಟ್ಟಿನೇ ಡ್ರೈವರ್, ಮ್ಯಾನೇಜರ್ ಕಮ್ ಬಾಡಿ ಗಾರ್ಡ್. ಅಲ್ಲ ಮೇಡಮ್, ಅದು ಅಯ್ಯೋ, ಸರಿ ಹೋಯ್ತು. ಕಳ್ಳನ್ನೇ ಕರ್ಕೊಂಡ್ಬಂದು ಕಾವಲ್ ಕಾಯಕ್ ಬಿಟ್ರಂತೆ. ಆಯ್ತು ಕತೆ. ಇದು ನನ್ನಿಂದ ಮಾಡಕ್ ಆಗಲ್ಲ ಮೇಡಮ್, ಆಗಲ್ಲ ಮೇಡಮ್. ಯಾಕೆ ಮಾಡೋದಕ್ಕಾಗಲ್ಲ? ಅದು ಓಕೆ ಮನೇಜಿ, ಆದ್ರೆ ಇವನನ್ನ ನಂಬಿ ಹೇಗೆ ರೆಸ್ಪಾನ್ಸಿಬಿಲಿಟಿ ಕೊಡ್ತೀರಾ? ಈ ಕೆಲ್ಸ ಸರಿಯಾಗಿ ನಿಭಾಯಿಸ್ತಾನೆ. ಮೇಡಮ್, ನನಗೆ ಈ ಕಾರ್ ಓಡಿಸೋದು, ಯಾರಿಗಾರು ಹೊಡೆಯೋದು ಬಡಿಯೋದು ಬಿಟ್ರೆ ಇನ್ನೇನು ಬರಲ್ಲ ರೀ. ನಾನೀಗ ಕೊಡ್ತಾ ಇರೋ ಕೆಲ್ಸನೂ ಅದೇ. ನನ್ ಬೇಬಿನ ಸೇಫ್ ಆಗಿ ಎಲ್ಲಾ ಕಡೆ ಕರ್ಕೊಂಡೋಗಿ ಕರ್ಕೊಂಡ್ ಬರೋದು. ಐ ಮೀನ್ ಡ್ರೈವರ್. ನನ್ನ ಬೇಬಿಗೆ ಯಾರಾದ್ರೂ ತೊಂದ್ರೆ ಮಾಡಿದ್ರೆ, ಇಲ್ಲ ಯಾರಾದ್ರೂ ತಕರಾರು ಮಾಡಿದ್ರೆ ಮುಖ ಮೂತಿ ನೋಡಿದ್ರೆ ಕೊಡ್ತಾ ಇರ್ಬೇಕು. ಐ ಮೀನ್ ಬಾಡಿ ಗಾರ್ಡ್. ಇನ್ನೊಂದು ಇಂಪಾರ್ಟೆಂಟ್ ಕೆಲ್ಸ ಅಂದ್ರೆ, ಆ ರಾಮಾಚಾರಿ ಮನೇಲಿ ಏನೆಲ್ಲ ನಡೀತಾ ಇದೆ ಅಂತ ಇಲ್ಲಿ ಬಂದ್ ಹೇಳೋದು. ಆದ್ರೆ ಇಲ್ಲಿನ ವಿಷಯ ಅಲ್ಲಿಗೆ ಗೊತ್ತಾಗ್ದಿರೋ ತರ ನೋಡ್ಕೊಳ್ಳೋದು. ಐ ಮೀನ್ ಮ್ಯಾನೇಜರ್. ಡ್ಯಾಡ್, ಐ ಅಗ್ರಿ. ಆಂಟಿ ಜೋ ಬೋಲ್ಡ್ರಿ ಅದು ಕರೆಕ್ಟ್ ಇದೆ. ನನಗೆ ನನ್ನ ಚಾರು ಡಾರ್ಲಿಂಗ್ ಸೇಫ್ಟಿನೇ ಮುಖ್ಯ ಅಂಡ್ ಇಂಪಾರ್ಟೆಂಟ್. ಓಕೆ ಮಿಸ್ಟರ್ ಕಿಟ್ಟಿ, ಕಿಟ್ಟಿ, ಚಾರು ಮೇರಾ ಡಾರ್ಲಿಂಗ್, ಶಿ ಇಸ್ ಮೈ ಫಿಯಾನ್ಸಿ. ಅವಳಿಗೆ ಯಾವ ತಕ್ಲೀಫ್ ಆಗ್ಬಾರ್ದು. ಅವಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬೇಕು, ಸೇಫ್ ಆಗಿ ಕರ್ಕೊಂಡು ಬರ್ಬೇಕು. ಓಕೆ? ಇವನೊಬ್ಬ ಬಾಕಿ ಅಂತ. ಅಲ್ಲ, ಅದು ನನ್ನಿಂದ ಆಗ್ಲೇಬೇಕು ಕಿಟಿ. ಇಟ್ಸ್ ಮೈ ಆರ್ಡರ್. ನಾನ್ ಅಪಾಯಿಂಟ್ ಮಾಡ್ಕೊಂಡಾಯ್ತು. ಇವತ್ತಿಂದ ನಿನ್ ಡ್ಯೂಟಿಗೆ ಜಾಯಿನ್ ಆಗ್ಬೇಕು. ಓಕೆ ಮೇಡಮ್, ನೀವ್ ಹೇಳದ್ಮೇಲೆ ಇನ್ನೇನು, ಮುಗೀತು ಬಿಡಿ. ಅಯ್ಯೋ, ಹಣೆ ಬರಕ್ಕೆ ಹೊಣೆಯಾರು. ನಡ್ಸಿ. ಬಟ್ ನಂದೊಂದು ಕಂಡೀಷನ್. ಈಗ ಪಾರ್ಟಿ ಬಂತು. ಹೇಳಿ. ಕಿಟ್ಟಿಗೋ ಮೇರೆ ತರಫ್ ಸಭಿ ಪೇಮೆಂಟ್ ಕೊಡ್ತೀನಿ. ಏನ್ ಕೊಡ್ತೀರಿ? ಕಿಟ್ಟಿಗೆ ನನ್ನ ಕಡೆಯಿಂದ ಪೇಮೆಂಟ್ ಕೊಡ್ತೀನಿ. ಪೇಮೆಂಟ್ ಕೊಡಿ. ಚಾರು ನನ್ನ ವೈಫ್ ಅಲ್ವಾ? ಏನಿದೆ? ಚಾರು ನನ್ನ ಫ್ಯೂಚರ್ ವೈಫ್ ಅಲ್ವಾ? ಸೊ ಉಸ್ಕಾ ಸೆಕ್ಯೂರಿಟಿ ಕೆ ಲಿಯೆ ನಾನೇ ಪೇಮೆಂಟ್ ಕೊಡ್ಬೇಕಲ್ವಾ? ಕೊಡಿ. ಸರ್, ಸೂಪರ್ ಸರ್ ನೀವು. ಥ್ಯಾಂಕ್ ಯು. ಬೆಣ್ಣಿನ ತೆಗೆದು ರೊಟ್ಟಿ ಮೇಲೆ ಇಟ್ಬಿಟ್ರು. ದಡ್ ನನ್ ಮಗ, ಬೆಣ್ಣೆನ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದೇ ಬರಲ್ಲ. ಎಷ್ಟೇ ಆದ್ರೂ ಬೆಣ್ಣೆ ಮಿಂದೇತಾರೆ. ನೀವ್ ಎಂತ ಅಂದು ಬಿಡ್ರಿ. ಅಯ್ಯೋ ಅಳಿ ಅಂದ್ರೆ, ನೀವು ನನ್ ಬೇಬಿ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದ್ರೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ಅಲ್ಲ ಮುರಾರಿ, ಈ ಮೆಣಸಿನ್ಕಾಯಿ ತಿನ್ನೋ ಟಸ್ ನನ್ಗೆ ಯಾಕೆ? ನಾನು ಒಬ್ಳೇನ ರಾಮಾಚಾರಿನ ಸಾಯಿಸಿದ್ದು? ರಾಮಾಚಾರಿ ದೇವಾಗ ಎಲ್ಲ ಗೊತ್ತಿರುತ್ತಲ್ಲ. ನಾನು, ನನ್ ಜೊತೆಗೆ ಚಾರು ಅವ್ರಮ್ಮ ಮಾನ್ಯತಾ, ಸೆಕ್ಸೆನ್, ಅವರುಣ್ ಎಲ್ರೂ ಇದ್ರಲ್ಲ. ಏನೋ ಅಲ್ಲ, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ರಾಮಾಚಾರಿ ದೇವ್ವ ನನ್ ಮೇಲೆ ತಪ್ಪು ತಿಳ್ಕೊಂಡಿದ್ಯೋ ಅದೇ ತರ ಅವ್ರಗಳ ಮೇಲೂ ತಿಳ್ಕೊಂಡಾನೆ. ಅಂದ್ಮೇಲೆ
ನನ್ಗೆ ಯಾಕೆ ಈ ಮೆಣಸಿನ್ಕಾಯಿ ತಿನ್ನೋ ಶಿಕ್ಷೆ ಅವ್ರಗಳ್ಗೂ ಕೊಡ್ಬೇಕಲ್ವಾ? ಅಲ್ಲ, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ ನೀನ್ ಈ ತರ ಎಲ್ಲ ನಿನ್ ದೆವ್ವ ಫ್ರೆಂಡ್ ಹತ್ರ ಕೇಳ್ಬಿಟ್ಟು ಹೇಳ್ಬೋದಲ್ವಾ? ಅದೆಲ್ಲ ನನ್ಗೆ ಗೊತ್ತಿಲ್ಲ ರಕೋತ್ಗೆ. ನಾನ್ ನಿನಗ್ ಸಪೋರ್ಟ್ ಮಾಡ್ತು ಅಂದ್ರೆ ಶಿಕ್ಷೆ ಡಬಲ್ ಮಾಡ್ತೀನಿ ಅಂತ ಹೇಳ್ತು. ನೀನೀಗ ಅರ್ಧ ಕೆಜಿ ಮೆಣಸಿನ್ಕಾಯಿ ತಿನ್ಲೇಬೇಕಂತೆ ಅಷ್ಟೇ. ಅದ್ ಸರಿ, ಈಗ ಮೆಣಸಿನ್ಕಾಯಲ್ಲಿ ಹಾ, ಮೆಣಸಿನ್ಕಾಯಲ್ಲಿ ಮನೇಲಿ ಒಂದ್ 4 ಯಾರ್ ನೀವು? ತಗೊಳ್ಳಿ ಮೆಣಸಿನ್ಕಾಯಿ. ಯಾರ್ ಕೊಟ್ಟಿದ್ದು? ಗೊತ್ತಿಲ್ಲ. ಅದ್ ಸರಿ, ನೀನ್ ಯಾರು? ಅದು ನಿನಗ್ ಬೇಕಿಲ್ಲ. ಇದನ್ನ ಏನ್ ಮಾಡ್ಬೇಕು? ನಿನಗ್ ಫೋನಲ್ಲಿ ಎಲ್ಲ ಹೇಳಿದಾರಲ್ವಾ? ಅದ್ ಸರಿ, ನೀನ್ ಎಲ್ಲಿಂದ ಬಂದಿದ್ಯಾ? ಅಪ್ಪಪ್ಪಪ್ಪಪ್ಪ, ನೋಡ್ದ ಪ್ರೇತ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಕಾಸು ಕೊಡೋದಲ್ದೆ ಕಾಸಕ್ ಬೇಕಾಗಿರೋ ಪ್ರಾಪರ್ಟಿನ ಪಾಟಲ್ಲೇ ಡೆಲಿವರಿ ಮಾಡಿಸಿದೆ. ಹೌದೌದು. ಸರಿ, ನೀನೀಗ್ಲೇ ತಿನ್ನಕ್ ಶುರು ಮಾಡು. ಅಯ್ಯೋ, ನನ್ನಿಂದ ಆಗಲ್ಲ. ಆಗಲ್ಲ ಅಂದ್ರೆ ಈಗ ಫೋನ್ ಬರುತ್ತೆ. ಫೋನ್ ಬಂದ್ರೆ ನಾನ್ ಮಾತಾಡೋಲ್ಲ, ನೀನೇ ಮಾತಾಡ್ಕೊ. ನಾನ್ ಮಾತಾಡಲ್ಲ, ನನಗ್ ಭಯ ಆಗತ್ತೆ. ಮತ್ತೆ ಬಾಯಿ ಮುಚ್ಕೊಂಡು, ಅಲ್ಲಲ್ಲ ಹಲ್ ಕಚ್ಕೊಂಡು ತಿನ್ನು ಮತ್ತೆ.